ಈ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿಬಿಟ್ಟಿದೆ. ರೈತರು ಬೆಳೆದ ಬೆಳೆ ಕಾಡಾನೆ ಪಾಲಾಗ್ತಾ ಇದೆ. ಅಷ್ಟೇ ಅನ್ನದಾತರನ್ನ ಕೂಡ ಈ ಕಾಡಾನೆಗಳು ಬಲಿ ಪಡೆದುಕೊಳ್ತಾ ಇದೆ. ಇದಕ್ಕೆಲ್ಲ ಬ್ರೇಕ್ ಹಾಕೋಕೆ ಕೊನೆಗೂ ಅರಣ್ಯ ಇಲಾಖೆ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿಕೊಂಡಿದೆ. ಅದೇನಂತೀರಾ ಈ ರಿಪೋರ್ಟ್ ನೋಡಿ. ಕಾಫಿ ನಾಡಲ್ಲಿ ಕಾಡಾನೆ ಹಾವಳಿ, ಕೊನೆಗೂ ಕಣ್ಣು ಬಿಟ್ಟ ಸರ್ಕಾರ. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿ ದಿನೇ ದಿನೇ ಹೆಚ್ಚಾಗ್ತಿದೆ. ಅದರಲ್ಲೂ ಇತ್ತೀಚಿನ ದಿನದಲ್ಲಿ ಕಾಡಾನೆಗಳ ಹಿಂಡು ಭದ್ರಾ ಹುಲಿ ಸಂರಕ್ಷಿತಾರಣ್ಯದಿಂದ ಹೊರಬರ್ತಿವೆ. ಭದ್ರಾ ಹಿನ್ನೀರಿನಲ್ಲಿ ರಾಜಾರೋಷವಾಗಿ ಓಡಾಡ್ತಿವೆ. ಕೃಷಿಯನ್ನ ನಾಶ ಮಾಡಿದ್ದಲ್ಲದೆ ಜನರನ್ನ ಬಲಿ ಪಡೆದುಕೊಳ್ಳುತ್ತಿವೆ. ಕೊನೆಗೂ ಅರಣ್ಯ ಇಲಾಖೆ ಇದೀಗ ಇವೆಲ್ಲದಕ್ಕೂ ಬ್ರೇಕ್ ಹಾಕಲು ಮುಂದಾಗಿದೆ. ಅರಣ್ಯ ಇಲಾಖೆ 6 ಅಡಿಗಿಂತ ಎತ್ತರದ ಮರದಲ್ಲಿ ಸೋಲಾರ್ ಡಿವೈಸ್ ಅಳವಡಿಸೋಕೆ ಮುಂದಾಗಿದೆ. ಇನ್ನು ಈ ಡಿವೈಸ್ ಸಕ್ಸಸ್ ಆದರೆ ಕಾಡಾನೆಯಿಂದ ಕೃಷಿಕರಂತೂ ತಮ್ಮ ಬೆಳೆಯನ್ನ ಉಳಿಸಿಕೊಳ್ಳಬಹುದು, ಜೊತೆಗೆ ಜೀವವನ್ನು ಕೂಡ ಉಳಿಸಿಕೊಳ್ಳಬಹುದು. ಹೇಗೆ ಅಂತೀರಾ? ಸೋಲಾರ್ ಡಿವೈಸ್ ಸೆನ್ಸಾರ್ ಮೂಲಕವೇ ಕೆಲಸ ಮಾಡುತ್ತೆ. ಆನೆಗಳು ಸಮೀಪಿಸುತ್ತಾ ಇದ್ದಂತೆ ತಕ್ಷಣವೇ ಸೈರನ್ ಬಾರಿಸುತ್ತೆ. ರಾತ್ರಿ ಸಮಯದಲ್ಲಿ ಇದರ ಬೆಳಕು ಪಟಾಕಿಯಲ್ಲಿ ಬರುವ ಬೆಳಕಿನಂತೆ ಕಾಣೋದ್ರಿಂದ ಆನೆಗಳು ಹಿಂದೆ ಹೋಗುತ್ತಂತೆ. ಈಗಾಗಲೇ ಇದರ ಪ್ರಯೋಗ ನಡೆಸಲಾಗ್ತಾ ಇದೆ. ಆನೆ ನಡೆದಿದ್ದೇ ಆದಿ ಅನ್ನೋ ಮಾತಂತೆ ಏನೇ ಮಾಡಿದ್ರೂ ಕಾಡಾನೆ ದಾಳಿಯನ್ನ ತಡೆಯೋಕೆ ಆಗ್ತಿಲ್ಲ. ಏನಾದ್ರೂ ಇದಕ್ಕೆ ಬ್ರೇಕ್ ಬೀಳುತ್ತಾ ಅಂತ ಕಾದ್ ನೋಡ್ಬೇಕಷ್ಟೇ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಈ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿಬಿಟ್ಟಿದೆ. ರೈತರು ಬೆಳೆದ ಬೆಳೆ ಕಾಡಾನೆ ಪಾಲಾಗ್ತಾ ಇದೆ. ಅಷ್ಟೇ ಅನ್ನದಾತರನ್ನ ಕೂಡ ಈ ಕಾಡಾನೆಗಳು ಬಲಿ ಪಡೆದುಕೊಳ್ತಾ ಇದೆ. ಇದಕ್ಕೆಲ್ಲ ಬ್ರೇಕ್ ಹಾಕೋಕೆ ಕೊನೆಗೂ ಅರಣ್ಯ ಇಲಾಖೆ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿಕೊಂಡಿದೆ. ಅದೇನಂತೀರಾ ಈ ರಿಪೋರ್ಟ್ ನೋಡಿ. ಕಾಫಿ ನಾಡಲ್ಲಿ ಕಾಡಾನೆ ಹಾವಳಿ, ಕೊನೆಗೂ ಕಣ್ಣು ಬಿಟ್ಟ ಸರ್ಕಾರ. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿ ದಿನೇ ದಿನೇ ಹೆಚ್ಚಾಗ್ತಿದೆ. ಅದರಲ್ಲೂ ಇತ್ತೀಚಿನ ದಿನದಲ್ಲಿ ಕಾಡಾನೆಗಳ ಹಿಂಡು ಭದ್ರಾ ಹುಲಿ ಸಂರಕ್ಷಿತಾರಣ್ಯದಿಂದ ಹೊರಬರ್ತಿವೆ. ಭದ್ರಾ ಹಿನ್ನೀರಿನಲ್ಲಿ ರಾಜಾರೋಷವಾಗಿ ಓಡಾಡ್ತಿವೆ. ಕೃಷಿಯನ್ನ ನಾಶ ಮಾಡಿದ್ದಲ್ಲದೆ ಜನರನ್ನ ಬಲಿ ಪಡೆದುಕೊಳ್ಳುತ್ತಿವೆ. ಕೊನೆಗೂ ಅರಣ್ಯ ಇಲಾಖೆ ಇದೀಗ ಇವೆಲ್ಲದಕ್ಕೂ ಬ್ರೇಕ್ ಹಾಕಲು ಮುಂದಾಗಿದೆ. ಅರಣ್ಯ ಇಲಾಖೆ 6 ಅಡಿಗಿಂತ ಎತ್ತರದ ಮರದಲ್ಲಿ ಸೋಲಾರ್ ಡಿವೈಸ್ ಅಳವಡಿಸೋಕೆ ಮುಂದಾಗಿದೆ. ಇನ್ನು ಈ ಡಿವೈಸ್ ಸಕ್ಸಸ್ ಆದರೆ ಕಾಡಾನೆಯಿಂದ ಕೃಷಿಕರಂತೂ ತಮ್ಮ ಬೆಳೆಯನ್ನ ಉಳಿಸಿಕೊಳ್ಳಬಹುದು, ಜೊತೆಗೆ ಜೀವವನ್ನು ಕೂಡ ಉಳಿಸಿಕೊಳ್ಳಬಹುದು. ಹೇಗೆ ಅಂತೀರಾ? ಸೋಲಾರ್ ಡಿವೈಸ್ ಸೆನ್ಸಾರ್ ಮೂಲಕವೇ ಕೆಲಸ ಮಾಡುತ್ತೆ. ಆನೆಗಳು ಸಮೀಪಿಸುತ್ತಾ ಇದ್ದಂತೆ ತಕ್ಷಣವೇ ಸೈರನ್ ಬಾರಿಸುತ್ತೆ. ರಾತ್ರಿ ಸಮಯದಲ್ಲಿ ಇದರ ಬೆಳಕು ಪಟಾಕಿಯಲ್ಲಿ ಬರುವ ಬೆಳಕಿನಂತೆ ಕಾಣೋದ್ರಿಂದ ಆನೆಗಳು ಹಿಂದೆ ಹೋಗುತ್ತಂತೆ. ಈಗಾಗಲೇ ಇದರ ಪ್ರಯೋಗ ನಡೆಸಲಾಗ್ತಾ ಇದೆ. ಆನೆ ನಡೆದಿದ್ದೇ ಆದಿ ಅನ್ನೋ ಮಾತಂತೆ ಏನೇ ಮಾಡಿದ್ರೂ ಕಾಡಾನೆ ದಾಳಿಯನ್ನ ತಡೆಯೋಕೆ ಆಗ್ತಿಲ್ಲ. ಏನಾದ್ರೂ ಇದಕ್ಕೆ ಬ್ರೇಕ್ ಬೀಳುತ್ತಾ ಅಂತ ಕಾದ್ ನೋಡ್ಬೇಕಷ್ಟೇ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಈ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿಬಿಟ್ಟಿದೆ. ರೈತರು ಬೆಳೆದ ಬೆಳೆ ಕಾಡಾನೆ ಪಾಲಾಗ್ತಾ ಇದೆ. ಅಷ್ಟೇ ಅನ್ನದಾತರನ್ನ ಕೂಡ ಈ ಕಾಡಾನೆಗಳು ಬಲಿ ಪಡೆದುಕೊಳ್ತಾ ಇದೆ. ಇದಕ್ಕೆಲ್ಲ ಬ್ರೇಕ್ ಹಾಕೋಕೆ ಕೊನೆಗೂ ಅರಣ್ಯ ಇಲಾಖೆ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿಕೊಂಡಿದೆ. ಅದೇನಂತೀರಾ ಈ ರಿಪೋರ್ಟ್ ನೋಡಿ. ಕಾಫಿ ನಾಡಲ್ಲಿ ಕಾಡಾನೆ ಹಾವಳಿ, ಕೊನೆಗೂ ಕಣ್ಣು ಬಿಟ್ಟ ಸರ್ಕಾರ. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿ ದಿನೇ ದಿನೇ ಹೆಚ್ಚಾಗ್ತಿದೆ. ಅದರಲ್ಲೂ ಇತ್ತೀಚಿನ ದಿನದಲ್ಲಿ ಕಾಡಾನೆಗಳ ಹಿಂಡು ಭದ್ರಾ ಹುಲಿ ಸಂರಕ್ಷಿತಾರಣ್ಯದಿಂದ ಹೊರಬರ್ತಿವೆ. ಭದ್ರಾ ಹಿನ್ನೀರಿನಲ್ಲಿ ರಾಜಾರೋಷವಾಗಿ ಓಡಾಡ್ತಿವೆ. ಕೃಷಿಯನ್ನ ನಾಶ ಮಾಡಿದ್ದಲ್ಲದೆ ಜನರನ್ನ ಬಲಿ ಪಡೆದುಕೊಳ್ಳುತ್ತಿವೆ. ಕೊನೆಗೂ ಅರಣ್ಯ ಇಲಾಖೆ ಇದೀಗ ಇವೆಲ್ಲದಕ್ಕೂ ಬ್ರೇಕ್ ಹಾಕಲು ಮುಂದಾಗಿದೆ.
ಅರಣ್ಯ ಇಲಾಖೆ 6 ಅಡಿಗಿಂತ ಎತ್ತರದ ಮರದಲ್ಲಿ ಸೋಲಾರ್ ಡಿವೈಸ್ ಅಳವಡಿಸೋಕೆ ಮುಂದಾಗಿದೆ. ಇನ್ನು ಈ ಡಿವೈಸ್ ಸಕ್ಸಸ್ ಆದರೆ ಕಾಡಾನೆಯಿಂದ ಕೃಷಿಕರಂತೂ ತಮ್ಮ ಬೆಳೆಯನ್ನ ಉಳಿಸಿಕೊಳ್ಳಬಹುದು, ಜೊತೆಗೆ ಜೀವವನ್ನು ಕೂಡ ಉಳಿಸಿಕೊಳ್ಳಬಹುದು. ಹೇಗೆ ಅಂತೀರಾ? ಸೋಲಾರ್ ಡಿವೈಸ್ ಸೆನ್ಸಾರ್ ಮೂಲಕವೇ ಕೆಲಸ ಮಾಡುತ್ತೆ. ಆನೆಗಳು ಸಮೀಪಿಸುತ್ತಾ ಇದ್ದಂತೆ ತಕ್ಷಣವೇ ಸೈರನ್ ಬಾರಿಸುತ್ತೆ. ರಾತ್ರಿ ಸಮಯದಲ್ಲಿ ಇದರ ಬೆಳಕು ಪಟಾಕಿಯಲ್ಲಿ ಬರುವ ಬೆಳಕಿನಂತೆ ಕಾಣೋದ್ರಿಂದ ಆನೆಗಳು ಹಿಂದೆ ಹೋಗುತ್ತಂತೆ. ಈಗಾಗಲೇ ಇದರ ಪ್ರಯೋಗ ನಡೆಸಲಾಗ್ತಾ ಇದೆ. ಆನೆ ನಡೆದಿದ್ದೇ ಆದಿ ಅನ್ನೋ ಮಾತಂತೆ ಏನೇ ಮಾಡಿದ್ರೂ ಕಾಡಾನೆ ದಾಳಿಯನ್ನ ತಡೆಯೋಕೆ ಆಗ್ತಿಲ್ಲ. ಏನಾದ್ರೂ ಇದಕ್ಕೆ ಬ್ರೇಕ್ ಬೀಳುತ್ತಾ ಅಂತ ಕಾದ್ ನೋಡ್ಬೇಕಷ್ಟೇ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಈ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿಬಿಟ್ಟಿದೆ. ರೈತರು ಬೆಳೆದ ಬೆಳೆ ಕಾಡಾನೆ ಪಾಲಾಗ್ತಾ ಇದೆ. ಅಷ್ಟೇ ಅನ್ನದಾತರನ್ನ ಕೂಡ ಈ ಕಾಡಾನೆಗಳು ಬಲಿ ಪಡೆದುಕೊಳ್ತಾ ಇದೆ. ಇದಕ್ಕೆಲ್ಲ ಬ್ರೇಕ್ ಹಾಕೋಕೆ ಕೊನೆಗೂ ಅರಣ್ಯ ಇಲಾಖೆ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿಕೊಂಡಿದೆ. ಅದೇನಂತೀರಾ? ಈ ರಿಪೋರ್ಟ್ ನೋಡಿ. ಕಾಫಿ ನಾಡಲ್ಲಿ ಕಾಡಾನೆ ಹಾವಳಿ, ಕೊನೆಗೂ ಕಣ್ಣು ಬಿಟ್ಟ ಸರ್ಕಾರ. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿ ದಿನೇ ದಿನೇ ಹೆಚ್ಚಾಗ್ತಿದೆ. ಅದರಲ್ಲೂ ಇತ್ತೀಚಿನ ದಿನದಲ್ಲಿ ಕಾಡಾನೆಗಳ ಹಿಂಡು ಭದ್ರಾ ಹುಲಿ ಸಂರಕ್ಷಿತಾರಣ್ಯದಿಂದ ಹೊರಬರ್ತಿವೆ. ಭದ್ರಾ ಹಿನ್ನೀರಿನಲ್ಲಿ ರಾಜಾರೋಷವಾಗಿ ಓಡಾಡುತ್ತಿವೆ. ಕೃಷಿಯನ್ನ ನಾಶ ಮಾಡಿದ್ದಲ್ಲದೆ ಜನರನ್ನ ಬಲಿ ಪಡೆದುಕೊಳ್ಳುತ್ತಿವೆ. ಕೊನೆಗೂ ಅರಣ್ಯ ಇಲಾಖೆ ಇದೀಗ ಇವೆಲ್ಲದಕ್ಕೂ ಬ್ರೇಕ್ ಹಾಕಲು ಮುಂದಾಗಿದೆ. ಅರಣ್ಯ ಇಲಾಖೆ 6 ಅಡಿಗಿಂತ ಎತ್ತರದ ಮರದಲ್ಲಿ ಸೋಲಾರ್ ಡಿವೈಸ್ ಅಳವಡಿಸೋಕೆ ಮುಂದಾಗಿದೆ. ಇನ್ನು ಈ ಡಿವೈಸ್ ಸಕ್ಸಸ್ ಆದರೆ ಕಾಡಾನೆಯಿಂದ ಕೃಷಿಕರಂತೂ ತಮ್ಮ ಬೆಳೆಯನ್ನ ಉಳಿಸಿಕೊಳ್ಳಬಹುದು, ಜೊತೆಗೆ ಜೀವವನ್ನು ಕೂಡ ಉಳಿಸಿಕೊಳ್ಳಬಹುದು. ಹೇಗೆ ಅಂತೀರಾ? ಸೋಲಾರ್ ಡಿವೈಸ್ ಸೆನ್ಸಾರ್ ಮೂಲಕವೇ ಕೆಲಸ ಮಾಡುತ್ತೆ. ಆನೆಗಳು ಸಮೀಪಿಸುತ್ತಾ ಇದ್ದಂತೆ ತಕ್ಷಣವೇ ಸೈರನ್ ಬಾರಿಸುತ್ತೆ. ರಾತ್ರಿ ಸಮಯದಲ್ಲಿ ಇದರ ಬೆಳಕು ಪಟಾಕಿಯಲ್ಲಿ ಬರುವ ಬೆಳಕಿನಂತೆ ಕಾಣೋದ್ರಿಂದ ಆನೆಗಳು ಹಿಂದೆ ಹೋಗುತ್ತಂತೆ. ಈಗಾಗಲೇ ಇದರ ಪ್ರಯೋಗ ನಡೆಸಲಾಗ್ತಾ ಇದೆ. ಆನೆ ನಡೆದಿದ್ದೇ ಆದಿ ಅನ್ನೋ ಮಾತಂತೆ ಏನೇ ಮಾಡಿದ್ರೂ ಕಾಡಾನೆ ದಾಳಿಯನ್ನ ತಡೆಯೋಕೆ ಆಗ್ತಿಲ್ಲ. ಏನಾದ್ರೂ ಇದಕ್ಕೆ ಬ್ರೇಕ್ ಬೀಳುತ್ತಾ ಅಂತ ಕಾದ್ ನೋಡ್ಬೇಕಷ್ಟೇ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಈ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿಬಿಟ್ಟಿದೆ. ರೈತರು ಬೆಳೆದ ಬೆಳೆ ಕಾಡಾನೆ ಪಾಲಾಗ್ತಾ ಇದೆ. ಅಷ್ಟೇ ಅನ್ನದಾತರನ್ನ ಕೂಡ ಈ ಕಾಡಾನೆಗಳು ಬಲಿ ಪಡೆದುಕೊಳ್ತಾ ಇದೆ. ಇದಕ್ಕೆಲ್ಲ ಬ್ರೇಕ್ ಹಾಕೋಕೆ ಕೊನೆಗೂ ಅರಣ್ಯ ಇಲಾಖೆ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿಕೊಂಡಿದೆ. ಅದೇನಂತೀರಾ? ಈ ರಿಪೋರ್ಟ್ ನೋಡಿ. ಕಾಫಿ ನಾಡಲ್ಲಿ ಕಾಡಾನೆ ಹಾವಳಿ, ಕೊನೆಗೂ